ನಮಸ್ಕಾರಗಳು ಸ್ನೇಹಿತರ. ಇವತ್ತು ನಮ್ಮ ಕಥೆಯಲ್ಲಿ 28 ವರ್ಷದ ಶ್ವೇತಾ ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ. ಅವರು ಬೆಂಗಳೂರು ಮೂಲದವರು. ಈಗ IT ಕಂಪನಿಯಲ್ಲಿ ಸೀನಿಯರ್ ಸಾಫ್ಟ್ವೇರ್ ಆಗಿ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡುತ್ತಿದ್ದಾರೆ. ಅವರ ಗುಣಗಳನ್ನು ನಾವು ನೋಡೋದಾದ್ರೆ ಶ್ವೇತಾ ತುಂಬ ಸಹನೆಯುಳ್ಳವರು, ಸತ್ಯವಂತಿಕೆ ಅವರ ಶಕ್ತಿಯಾಗಿದೆ. ಸ್ನೇಹಪರ ಸ್ವಭಾವ, ಪ್ರಾಮಾಣಿಕತೆ ಮತ್ತು ಕುಟುಂಬದ ಮೇಲೆ ಗೌರವವನ್ನು ನಂಬಿದ್ದಾಳೆ. ಹಾಗೆ ಇವೆಲ್ಲ ಅವರ ಜೀವನದ ಪ್ರಮುಖ ಅಂಶಗಳು ಕೂಡ ಆಗಿವೆ. ಹಾಗೆ ಸ್ನೇಹಿತರೆ, ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದ್ರೆ ಮದುವೆಯಾದ 2 ವರ್ಷಗಳಲ್ಲೇ ಗಂಡನೊಂದಿಗೆ ಅಸಮ್ಮತಿ ಮತ್ತು ಮನಸ್ಸಿನ ದೂರದಿಂದಾಗಿ ವಿಚ್ಛೇದನ ಎದುರಿಸಿದರು. ಅವಳು ಈ ಸಮಯದಲ್ಲಿ ಮಾನಸಿಕ ಒತ್ತಡ ಮತ್ತು ಒಂಟಿತನವನ್ನು ಅನುಭವಿಸಿದ್ದರು ಎಂದು ಹೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು 100ಗೆ 200% ಸೆಂಡ್ ಮಾಡುತ್ತೇವೆ. ಹಾಗೆ ಸ್ನೇಹಿತರೆ, ಇವರ ಕುಟುಂಬದ ವಿವರಗಳನ್ನು ನಾವು ನೋಡೋದಾದ್ರೆ ಮಧ್ಯಮ ವರ್ಗದ ಕುಟುಂಬ. ತಂದೆ ನಿವೃತ್ತ ಸರ್ಕಾರಿ ನೌಕರರು ಆಗಿದ್ದಾರೆ. ತಾಯಿ ಗೃಹಿಣಿ. ಒಬ್ಬ ಅಣ್ಣ ಕೂಡ ಇದ್ದಾನೆ. ಅವನು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸವನ್ನು ಮಾಡುತ್ತಿದ್ದಾನೆ ಎಂದು ತಿಳಿಸಿದ್ದಾರೆ. ಹಾಗೆ ಅವರ ಮೊದಲ ಮದುವೆ ಏನಾಯಿತು ಅಂತ ನೋಡಿದ್ರೆ ಗಂಡ ಮತ್ತು ಹೆಂಡತಿಯ ನಡುವೆ ನಿರಂತರ ಜಗಳವಾಗಿತ್ತು. ಅರ್ಥ ಮಾಡಿಕೊಳ್ಳುವಿಕೆಯ ಕೊರತೆ ಇತ್ತು. ಕೊನೆಗೆ ಪರಸ್ಪರ ಒಪ್ಪಿಗೆಯಿಂದ ವಿಚ್ಛೇದನವನ್ನು ಪಡೆದರು ಎಂದು ತಿಳಿಸಲಾಗ್ತಿದೆ. ಹೀಗೆ ಅವರಿಗೆ ಬೇಕಾದಂತಹ ಗಂಡು ಈ ರೀತಿ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಅವರಿಗೆ ಪ್ರಾಮಾಣಿಕ, ಅರ್ಥ ಮಾಡಿಕೊಳ್ಳುವ, ಒಳ್ಳೆಯ ಸ್ನೇಹಿತರಂತೆ ವರ್ತಿಸುವ ಗಂಡು ಬೇಕು ಎಂದು ತಿಳಿಸಿದ್ದಾರೆ. ಹಾಗೆ ಅವನಿಗೆ ಕುಟುಂಬದ ಮೇಲೆ ಗೌರವ ಇರಬೇಕು, ಭಾವನಾತ್ಮಕ ಬೆಂಬಲ ಮತ್ತು ಜೀವನದ ಮೇಲೆ ಧನಾತ್ಮಕ ದೃಷ್ಟಿಕೋನ ಇರಬೇಕು ಎಂದು ಹೇಳಿಕೊಂಡಿದ್ದಾರೆ. ಅಂತಿಮ ಆಹ್ವಾನ: ಶ್ವೇತಾ ತಮ್ಮ ಬದುಕಿನ ಕಷ್ಟಗಳನ್ನು ಎದುರಿಸಿ ಮತ್ತೆ ಹೊಸ ಜೀವನ ಪ್ರಾರಂಭಿಸಲು ಸಿದ್ಧರಾಗಿದ್ದಾರೆ. ಅವರಿಗೆ ಒಳ್ಳೆಯ ಸಂಗಾತಿ ಸಿಕ್ಕರೆ ಬದುಕು ಮತ್ತಷ್ಟು ಸುಂದರವಾಗಬಹುದು ಎಂದು ನಂಬುತ್ತಿದ್ದಾರೆ. ಅದಕ್ಕಾಗಿ ಅವರು ಈಗ ಈ ನಿರ್ಧಾರವನ್ನು ಮಾಡಿದ್ದಾರೆ. ಯಾರಿಗಾದರೂ ಇವರ ಫೋನ್ ನಂಬರ್ ಅಥವಾ ಅಡ್ರೆಸ್ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ. ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾನು ನಿಮಗೆ ಸೆಂಡ್ ಮಾಡುತ್ತೇನೆ. ಧನ್ಯವಾದಗಳು.